ನಮಸ್ತೆ ಯುವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಎಲ್ ಹಾಸ್ಪಿಟಲ್ ರೂಲ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದನ್ನು ನಾವು ಕೆಲವರು ಇದನ್ನು ಎಲ್ ಹಾಸ್ಪಿಟಲ್ ರೂಲ್ ಅಂತಲೂ ಕರೀತಾರೆ. ಓಕೆ, ಎಲ್ ಹಾಸ್ಪಿಟಲ್ ರೂಲ್ ಅಂದರೆ ಏನಂದರೆ, ಇಫ್ ನಮಗೆ ಲಿಮಿಟ್ ಎಕ್ಸ್ಟೆನ್ಸ್ ಟು ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್. ಓಕೆ, ಇದ್ರಿಗೆ ಲಿಮಿಟ್ ಅಪ್ಲೈ ಮಾಡಿದರೆ ಎಫ್ ಆಫ್ ಎಕ್ಸ್ಗೆ ಲಿಮಿಟು, ಜಿ ಆಫ್ ಎಕ್ಸ್ಗೆ ಲಿಮಿಟ್ ಅಪ್ಲೈ ಮಾಡಿದರೆ ನಮಗೆ 0/0 ಫಾರ್ಮ್. ಓಕೆ, ಇಲ್ಲ ಅಂದರೆ ಆರ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಇನ್ಫಿನಿಟಿ ಫಾರ್ಮ್. ಓಕೆ, ಈ ಎರಡರಲ್ಲಿ ಯಾವುದು ಬಂದರೂ ನಾವು ಎಲ್ ಹಾಸ್ಪಿಟಲ್ ರೂಲ್ನ ಅಪ್ಲೈ ಮಾಡ್ತೀವಿ. ಓಕೆ, ಇವೆರಡನ್ನ 0/0 ಇಲ್ಲ ಅಂದರೆ ಇನ್ಫಿನಿಟಿ ಇವನ್ನ ನಾವು ಇಂಡಿಟರ್ಮಿನೇಟ್ ಫಾರ್ಮ್ಸ್ ಅಂತ ಕರಿತೀವಿ. ಓಕೆ, ನಾವು ಲಿಮಿಟ್ ಅಪ್ಲೈ ಮಾಡಿದ ಮೇಲೆ ಈ ಫಾರ್ಮಲ್ಲಿ ಏನಾದರೂ ಬಂದರೆ ನಾವು ಅಂಥ ಒಂದು ಲಿಮಿಟ್ ಪ್ರಾಬ್ಲಮ್ಸ್ಗೆ ನಾವು ಎಲ್ ಹಾಸ್ಪಿಟಲ್ ರೂಲ್ನ ಅಪ್ಲೈ ಮಾಡ್ತೀವಿ. ಓಕೆ, ಇದನ್ನು ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಈ ಫಾರ್ಮಲ್ಲಿ ಏನಾದರೂ ಬಂದರೆ ದೆನ್ ಓಕೆ ಲಿಮಿಟ್ ಎಕ್ಸ್ಟೆನ್ಸ್ ಟು ನ್ಯೂಮಿರೇಟರ್ನ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಿ, ಡಿನಾಮಿನೇಟರ್ನ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಿ. ಇದು ನಮಗೆ ಎಲ್ ಹಾಸ್ಪಿಟಲ್ ರೂಲ್. ಸಪೋಸ್ ಮತ್ತೆ ನಮಗೆ 0/0 ಇಲ್ಲ ಅಂದರೆ ಇನ್ಫಿನಿಟಿ ಫಾರ್ಮ್ ಬಂದರೆ ಮತ್ತೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕಾಗುತ್ತೆ. ಲಿಮಿಟ್ ಎಕ್ಸ್ಟೆನ್ಸ್ ಟು ಡಬಲ್ ಡ್ಯಾಶ್ ಆಫ್ ಎಕ್ಸ್ ಬೈ ಜಿ ಡಬಲ್ ಡ್ಯಾಶ್ ಆಫ್ ಎಕ್ಸ್. ಓಕೆ, ಅರ್ಥ ಆಯ್ತಲ್ಲ ನಮಗೆ ಈ ಫಾರ್ಮ್ಸ್ ವ್ಯಾನಿಷ್ ಆಗೋ ಗಂಟ. ಓಕೆ, ನಾವು ಈ ಒಂದು ರೂಲ್ನ ನಾವು ಅಪ್ಲೈ ಮಾಡ್ತಾ ಇರಬೇಕಾಗುತ್ತೆ. ಈಗ ಗೊತ್ತಾಯ್ತಲ್ಲ, ಒಂದು ಪ್ರಾಬ್ಲಮ್ಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಪ್ರಾಬ್ಲಮ್ ನೋಡಿ, ಸಾಲ್ವ್ ಲಿಮಿಟ್ ಎಕ್ಸ್ಟೆನ್ಸ್ ಟು 0 3x - 1/x ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನಾವು ಲಿಮಿಟ್ ಎಕ್ಸ್ಟೆನ್ಸ್ ಟು 0 3x - 1/x ಎಕ್ಸ್ ಪ್ಲೇಸಲ್ಲಿ 0 ಪುಟ್ ಮಾಡಿ ಏನು ಬರುತ್ತೆ ನಮಗೆ 3 - 1/0. 3 ಅಂದರೆ 1 - 1/0 ಅಂದರೆ 0/0 ಫಾರ್ಮ್ ಬಂತ. 0/0 ಫಾರ್ಮ್ ಬಂತು. ಆವಾಗ ನಾವೇನು ಮಾಡಬೇಕು, ಎಲ್ ಹಾಸ್ಪಿಟಲ್ ರೂಲ್ನ ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಲೈ ಎಲ್ ಹಾಸ್ಪಿಟಲ್ ರೂಲ್ ಆರ್ ಎಲ್ ಹಾಸ್ಪಿಟಲ್ ರೂಲ್. ಓಕೆ, ನಮಗೇನು ಬರುತ್ತೆ, ಇದು ಲಿಮಿಟ್ ಎಕ್ಸ್ಟೆನ್ಸ್ ಟು 0 ನ್ಯೂಮಿರೇಟರ್ನ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಿ, d/dx ಆಫ್ 3x - 1 ಡಿನಾಮಿನೇಟರ್ನ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಿ. ಆವಾಗ ನಮಗೇನು ಬರುತ್ತೆ, ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಡಿಫ್ರೆನ್ಷಿಯೇಷನ್ ಆಫ್ 3 ಏನೋ 3x ln ಆಫ್ 3. ಓಕೆ, ಮೈನಸ್ ಡಿಫ್ರೆನ್ಷಿಯೇಷನ್ ಆಫ್ 1 ಏನು ಕಾನ್ಸ್ಟೆಂಟು, ಡಿಫ್ರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ ಏನು 0 ನಮಗೆ. ಓಕೆ, ಬೈ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಏನು 1. ಓಕೆ, ಲಿಮಿಟ್ ಅಪ್ಲೈ ಮಾಡಿದರೆ ನಮಗೇನು ಬರುತ್ತೆ 3 ln ಆಫ್ 3. 3 ವ್ಯಾಲ್ಯೂ ಎಷ್ಟು 1 ಇಂಟು ln ಆಫ್ 3 ದಟ್ ಈಸ್ ಈಕ್ವಲ್ ಟು ln ಆಫ್ 3. ಇದು ನಮಗೆ ಆನ್ಸರ್ ಬರುತ್ತೆ. ಓಕೆ, ನೆಕ್ಸ್ಟ್ ಈ ಕ್ವಶನ್ ನೋಡಿ. ಇಲ್ಲಿ ನಮಗೆ ಲಿಮಿಟ್ ಎಕ್ಸ್ಟೆನ್ಸ್ ಟು ಇನ್ಫಿನಿಟಿ 3x + 2 ಬೈ 5x - 1 ಕೊಟ್ಟಿದ್ದಾರೆ. ಓಕೆ, ಎಕ್ಸ್ ಪ್ಲೇಸಲ್ಲಿ ಇನ್ಫಿನಿಟಿ ಪುಟ್ ಮಾಡಿದರೆ ಇನ್ಫಿನಿಟಿ + 2 ಇನ್ಫಿನಿಟಿ ಬರುತ್ತೆ. ನ್ಯೂಮಿರೇಟರಲ್ಲಿ ಇನ್ಫಿನಿಟಿ, ಡಿನಾಮಿನೇಟರಲ್ಲಿ ಕೂಡ ಇನ್ಫಿನಿಟಿ ಬರುತ್ತೆ. ಓಕೆ, ಇದು ಕೂಡ ನಮಗೆ ಇಂಡಿಟರ್ಮಿನೇಟ್ ಫಾರ್ಮ್ ಬರುತ್ತೆ. ಆವಾಗ ಎಲ್ ಹಾಸ್ಪಿಟಲ್ ರೂಲ್ನ ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ಎಲ್ ಹಾಸ್ಪಿಟಲ್ ರೂಲ್ನ ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಲೈ ಎಲ್ ಹಾಸ್ಪಿಟಲ್ ರೂಲ್. ಓಕೆ, ಆವಾಗ ನಮ್ಗೆ ಇದೇನು ಬರುತ್ತೆ, ನ್ಯೂಮಿರೇಟರ್ನ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಿ, ಡಿನಾಮಿನೇಟರ್ನ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಿ. 3 ಹಂಗೆ ಇರುತ್ತೆ. ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಏನು 1 ಪ್ಲಸ್ ಡಿಫ್ರೆನ್ಷಿಯೇಷನ್ ಆಫ್ 2 ಏನು ಕಾನ್ಸ್ಟೆಂಟ್, ಅದ್ರ ಡಿಫ್ರೆನ್ಷಿಯೇಷನ್ ಏನು 0 ಬೈ 5 ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಏನು 1 ಮೈನಸ್ 1 ಡಿಫ್ರೆನ್ಷಿಯೇಷನ್ ಏನು 0 ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಅಪ್ಲೈ ಮಾಡಿದರೆ ನಮಗೇನು ಬರುತ್ತೆ 3/5 ಬರುತ್ತೆ. ಓಕೆ, ಈ ಕ್ವಶನ್ ನೋಡಿ. ಇಲ್ಲಿ ನಮಗೆ ಲಿಮಿಟ್ ಥೀಟಾ ಟೆನ್ಸ್ ಟು 0 ಕೊಟ್ಟಿದ್ದಾರೆ, ಸೈನ್ ಥೀಟಾ ಬೈ 2θ. ಓಕೆ, ಲಿಮಿಟ್ ಅಪ್ಲೈ ಮಾಡಿದರೆ ಸೈನ್ 0/2 ಇಂಟು 0. ಸೈನ್ 0 ಎಷ್ಟು 0, 2 ಇಂಟು 0 0. ಅಗೇನ್ ನಮಗೆ ಇಂಡಿಟರ್ಮಿನೇಟ್ ಫಾರ್ಮ್ ಬಂತು. ಅಗೇನ್ ಅಪ್ಲೈ ಎಲ್ ಹಾಸ್ಪಿಟಲ್ ರೂಲ್ನ ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಲೈ ಎಲ್ ಹಾಸ್ಪಿಟಲ್ ರೂಲ್. ಓಕೆ, ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಿದರೆ ಏನು ಬರುತ್ತೆ, ಲಿಮಿಟ್ ಥೀಟಾ ಟೆನ್ಸ್ ಟು 0 ನೋಡಿ. ಇವಾಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡಬೇಕು. ಬಿಕಾಸ್ ಇಲ್ಲಿ ಥೀಟಾ ಟೆನ್ಸ್ ಟು 0 ಇರೋದ್ರಿಂದ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡಬೇಕು.
okay, sin theta by differentiation of 2 theta with respect to theta, that is equal to limit theta tends to 0, differentiation of sin theta ಏನು cos theta by 2 cos theta ಹಂಗೆ ಇಕ್ಕೊಳ್ಳಿ, differentiation of theta ಏನು 1. ಓಕೆ, ಲಿಮಿಟ್ ಅಪ್ಲೈ ಮಾಡಿದರೆ ಥೀಟಾ ಹತ್ರ 0 ಪುಟ್ ಮಾಡಿದರೆ cos 0 by 2, cos 0 ಎಲ್ಲ ಎಷ್ಟು 1/2 ಬರುತ್ತೆ ಆನ್ಸರ್. ಓಕೆ, ನೆಕ್ಸ್ಟ್ ಈ ಕ್ವಶನ್ ನೋಡಿ, ದ ವ್ಯಾಲ್ಯೂ ಆಫ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 9 square root of x minus 3 by x square minus 81 ಇದೆ. ಓಕೆ, ಲಿಮಿಟ್ x tends to 9 square root of x minus 3 by x square minus 81. ಲಿಮಿಟ್ ಅಪ್ಲೈ ಮಾಡಿದರೆ ರೂಟ್ 9 ಮೈನಸ್ 3 ಬೈ 9 ಸ್ಕ್ವೇರ್ ಮೈನಸ್ 81. ರೂಟ್ 9 ಅಂದರೆ 3 ಮೈನಸ್ 3 ಎಷ್ಟು 0, 9 ಸ್ಕ್ವೇರ್ ಅಂದರೆ 81 ಮೈನಸ್ 81 ಎಷ್ಟು 0/0 ಫಾರ್ಮ್ ಬಂತ. ಇವಾಗ ಅಪ್ಲೈ ಎಲ್ ಹಾಪಿಟಲ್ ರೂಲ್ ಮಾಡಿ. ಓಕೆ, ಅಪ್ಲೈ ಎಲ್ ಹಾಪಿಟಲ್ ರೂಲ್. ಆವಾಗ ನಮಗೇನಾಗುತ್ತೆ, ನ್ಯೂಮಿನೇಟರ್ನ ಡಿನಾಮಿನೇಟರ್ನ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಿ. ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನು 1/2 ರೂಟ್ ಎಕ್ಸು ಮೈನಸ್ ಡಿಫ್ರೆನ್ಷಿಯೇಷನ್ ಆಫ್ 3 ಏನು 0 ಬೈ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ ಏನು 2x ಮೈನಸ್ 81 ಡಿಫ್ರೆನ್ಷಿಯೇಷನ್ 0. ಓಕೆ, ಫೈನಲಾಗಿ ನಮಗೇನು ಬರುತ್ತೆ, ಇದು ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 9 1/2 2s are 4x into root x, that is equal to limit x tends to 9. okay, 1/4 into okay, x place ಅಲ್ಲಿ 9 ಪುಟ್ ಮಾಡಿ, 9 into root 9. ಓಕೆ, ಇದನ್ನು ಸಿಂಪ್ಲಿಫೈ ಮಾಡೋಣ. x tends to 9. ಓಕೆ, 1/9 4s are 36. ಓಕೆ, ಇಂಟು ನಮಗೇನು ಬರುತ್ತೆ ರೂಟ್ 9 ವ್ಯಾಲ್ಯೂ ಎಷ್ಟು 3. ಓಕೆ, ಫೈನಲ್ ಆಗಿ ಇದನ್ನು ನಾವು ಸಿಂಪ್ಲಿಫೈ ಮಾಡಿದರೆ ಲಿಮಿಟ್ ಅಪ್ಲೈ ಮಾಡಿ. ಓಕೆ, ಇಲ್ಲಿ ಆಲ್ರೆಡಿ ಲಿಮಿಟ್ ಅಪ್ಲೈ ಮಾಡಿದ್ವಲ್ಲ, ಇದನ್ನು ಎರೇಸ್ ಮಾಡಿ. ಲಿಮಿಟ್ ಆಲ್ರೆಡಿ ಅಪ್ಲೈ ಮಾಡಿದ್ದೀವಿ ಅದರಿಂದ. ಓಕೆ, ಫೈನಲ್ ಆಗಿ ನಮ್ಗೆ ಆನ್ಸರ್ ಏನು ಬಂತು, ಇದು 108 ಬರುತ್ತೆ. 1/108 ಇಸ್ ದ ಆನ್ಸರ್. ಅಂದರೆ ನಮ್ಗೆ ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆಗುತ್ತೆ. ಓಕೆ, ಇದು ಗೊತ್ತಾಯ್ತಲ್ಲ. ನೆಕ್ಸ್ಟು ಈ ಕ್ವಶನ್ ನೋಡಿ, ಇನ್ ದ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0, ವಾಟ್ ಈಸ್ ದ ಲಿಮಿಟಿಂಗ್ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಗಿವನ್ ಬಿಲೋ. ಇದು ನಮಗೆ ಫಂಕ್ಷನು, ಇದ್ರಿಗೆ ಲಿಮಿಟಿಂಗ್ ವ್ಯಾಲ್ಯೂ ಏನು ಅಟ್ ಎಕ್ಸ್ ಟೆಂಡ್ಸ್ ಟು 0 ಅಂತ ಕೊಳ್ತಾ ಇದ್ದಾನೆ. ಅಂದರೆ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 1 ಮೈನಸ್ ಕಾಸ್ 2x ಬೈ ಎಕ್ಸ್ ಸ್ಕ್ವೇರ್ ಅಂತ. ಓಕೆ, ಇವಾಗ ಲಿಮಿಟ್ ಅಪ್ಲೈ ಮಾಡಿದರೆ ನಮಗೇನು ಬಂತು, 1 ಮೈನಸ್ ಕಾಸ್ 0 ವ್ಯಾಲ್ಯೂ ಎಷ್ಟು 1 ಬೈ ಎಕ್ಸ್ ಸ್ಕ್ವೇರ್ ಅಂದರೆ 0 ಸ್ಕ್ವೇರ್ ಅಂದರೆ 0, ಅಂದರೆ 0/0 ಫಾರ್ಮ್ ಬಂತ. ಅಂದರೆ ಅಪ್ಲೈ ಎಲ್ ಹಾಪಿಟಲ್ ರೂಲ್ ಅಪ್ಲೈ ಮಾಡಿ. ಎಲ್ ಹಾಪಿಟಲ್ ರೂಲ್ ಅಪ್ಲೈ ಮಾಡಿದರೆ ಓಕೆ, ಆವಾಗ ನಮ್ಗೆ ಇದೇನು ಬರುತ್ತೆ, ಇದು ನ್ಯೂಮಿನೇಟರ್ನ ಡಿನಾಮಿನೇಟರ್ನ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಿ. 1 ಡಿಫ್ರೆನ್ಷಿಯೇಷನ್ ಏನು 0 ಮೈನಸ್ ಕಾಸ್ 2x ಡಿಫ್ರೆನ್ಷಿಯೇಷನ್ ಏನು ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನು ಮೈನಸ್ ಸೈನ್ ಎಕ್ಸ್, ಅಂದರೆ ಎಕ್ಸ್ ಪ್ಲೇಸಲ್ಲಿ 2x ಇದೆ, ಇಂಟು ಮತ್ತೆ ಅಗೇನ್ ಚೈನ್ ರೂಲು, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. 2xನ ಡಿಫ್ರೆನ್ಷಿಯೇಟ್ ಮಾಡಿದರೆ ಏನು ಬರುತ್ತೆ, ನಮಗೆ 2 ಬರುತ್ತೆ. ಓಕೆ, ಬೈ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನು 2x. ಓಕೆ, ಈ 2 ಕ್ಯಾನ್ಸಲ್ ಆಗುತ್ತೆ. ಓಕೆ, ಇವಾಗ ಲಿಮಿಟ್ ಅಪ್ಲೈ ಮಾಡಿ. ಲಿಮಿಟ್ ಅಪ್ಲೈ ಮಾಡಿದ್ರೆ ಮೈನಸ್ ಮೈನಸ್ ಪ್ಲಸ್, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 ಸೈನ್ 2x ಬೈ ಎಕ್ಸ್. ಲಿಮಿಟ್ ಅಪ್ಲೈ ಮಾಡಿದರೆ ಅಗೇನ್ ನಮಗೆ ಸೈನ್ 0/0 0/0 ಫಾರ್ಮ್ ಬಂದ. ಅಗೇನ್ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಿ. ಅಪ್ಲೈ ಎಲ್ ಹಾಸ್ಪಿಟಲ್ ರೂಲ್, ಅಗೇನ್ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಿ. ಓಕೆ, ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಿದರೆ ಏನು ಬಂತು, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 ಸೈನ್ ಡಿಫ್ರೆನ್ಷಿಯೇಷನ್ ಏನು ಕಾಸ್ ಎಕ್ಸ್ ಪ್ಲಸಲ್ಲಿ 2x ಇದೆ, ಇಂಟು 2x ಡಿಫ್ರೆನ್ಷಿಯೇಷನ್ 2 ಬೈ ಎಕ್ಸ್ ಡಿಫ್ರೆನ್ಷಿಯೇಷನ್ 1. ಎಕ್ಸ್ ಪ್ಲೇಸಲ್ಲಿ 0 ಪುಟ್ ಮಾಡಿದರೆ ಕಾಸ್ 0 ಇಂಟು 2, ದಟ್ ಈಸ್ ಕಾಸ್ 0 ವ್ಯಾಲ್ಯೂ 1 ಇಂಟು 2 ದಟ್ ಈಸ್ ಈಕ್ವಲ್ ಟು 2. ಅಂದರೆ ವಿಚ್ ಆಪ್ಷನ್ನು ನಮಗೆ ಸಿ ಆಪ್ಷನ್ನು ಕರೆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಈ ಕ್ವಶನ್ ನೋಡಿ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು π/4 ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಬೈ ಎಕ್ಸ್ ಮೈನಸ್ π/4. π/4 ಅಂದ್ರೇನು 45 ಡಿಗ್ರಿ. ಓಕೆ, ನಾವು ಡಿಗ್ರೀಸ್ ಓಕೆ ಮಾಡಿದರೆ ನಮಗೆ π/4 ಅಂದರೆ ಏನು 45 ಡಿಗ್ರೀಸ್ ಆಗುತ್ತೆ ನಮಗೆ. ಓಕೆ, ದಟ್ ಈಸ್ ಈಕ್ವಲ್ ಟು ಇವಾಗ ಕಾಸ್ π/4 ಮೈನಸ್ ಸೈನ್ π/4 ಬೈ
ಎಕ್ಸ್ ವ್ಯಾಲ್ಯೂ π/4 ಮೈನಸ್ π/4. ಕಾಸ್ π/4 ಅಂದ್ರೇನು 1/√2 ಮೈನಸ್ 1/√2 ಬೈ π/4 ಮೈನಸ್ π/4 ಅಂದರೆ 0/0 ಫಾರ್ಮ್ ಬಂತ. ಅಂದರೆ ಎಲ್ ಹಾಸ್ಪಿಟಲ್ ರೂಲ್ನ ಅಪ್ಲೈ ಮಾಡ್ತೀವಿ. ಓಕೆ, ಅಪ್ಲೈ ಎಲ್ ಹಾಸ್ಪಿಟಲ್ ರೂಲ್. ಓಕೆ, ಎಲ್ ಹಾಸ್ಪಿಟಲ್ ರೂಲ್ನ ಅಪ್ಲೈ ಮಾಡಿದ್ರೆ ಏನು ಬರುತ್ತೋ ನಮಗೆ ಇದು ಲಿಮಿಟ್ ಎಕ್ಸ್ ಟೆನ್ಸ್ ಟು π/4 ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್ ಬೈ ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಕಾನ್ಸ್ಟೆಂಟ್ ಡಿಫ್ರೆನ್ಷಿಯೇಷನ್ 0 ದಟ್ ಈಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್ ಸೈನ್ π/4 ಮೈನಸ್ ಕಾಸ್ π/4 ಎಕ್ಸ್ ಪ್ಲೇಸಲ್ಲಿ π/4 ರಿಪ್ಲೇಸ್ ಮಾಡಿ. ಓಕೆ, ಮೈನಸ್ ಸೈನ್ π/4 ಅಂದರೆ 1/√2 ಮೈನಸ್ 1/√2 ಅಂದರೆ ಇದೇನು ಬರುತ್ತೆ ನಮಗೆ ಮೈನಸ್ 2/√2 ಬರುತ್ತೆ. ಇದನ್ನು ರ್ಯಾಷನಲೈಸ್ ಮಾಡಿ ಅಂದರೆ √2ನ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಿ. ಅವಾಗ ಏನು ಬರುತ್ತೆ ನಮಗೆ ಮೈನಸ್ 2√2/√2 ಸ್ಕ್ವೇರ್ ಆಗುತ್ತೆ. ಸ್ಕ್ವೇರು ರೂಟ್ ಗೆಟ್ ಕ್ಯಾನ್ಸಲ್, ಗೆಟ್ ಮೈನಸ್ 2√2/2. 2 ಕ್ಯಾನ್ಸಲ್ ಆದರೆ ನಮಗೆ ಮೈನಸ್ √2 ಬರುತ್ತೆ ಆನ್ಸರ್. ಅಂದರೆ ಆಪ್ಷನ್ ಸಿ ಅನ್ನೋದು ನಮಗೆ ಕರೆಕ್ಟ್ ಆಗುತ್ತೆ. ಓಕೆ, ಗೊತ್ತಾಯ್ತಲ್ಲ. ಇದು ನೋಡಿ, ದ ವ್ಯಾಲ್ಯೂ ಆಫ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 x³ ಮೈನಸ್ ಸೈನ್ ಎಕ್ಸ್ ಬೈ ಎಕ್ಸ್ ಕೊಟ್ಟಿದ್ದಾರೆ. ಓಕೆ, ಎಕ್ಸ್ ಹತ್ರ 0 ಪುಟ್ ಮಾಡಿ ನಮಗೇನು ಬಂತು 0 ಮೈನಸ್ ಸೈನ್ 0/0 ಅಂದರೆ 0/0 ಫಾರ್ಮ್ ಬರುತ್ತೆ. ಓಕೆ, ಇವಾಗ ಅಪ್ಲೈ ಎಲ್ ಹಾಸ್ಪಿಟಲ್ ರೂಲ್. ಅಪ್ಲೈ ಎಲ್ ಹಾಸ್ಪಿಟಲ್ ರೂಲ್. ಅವಾಗ ಏನು ಬಂತು, ಇದು ನಿಮ್ಮ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 x³ ಡಿಫ್ರೆನ್ಷಿಯೇಷನ್ 3x² ಮೈನಸ್ ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್ ಬೈ ಎಕ್ಸ್ ಡಿಫ್ರೆನ್ಷಿಯೇಷನ್ 1. ಎಕ್ಸ್ ಹತ್ರ 0 ಪುಟ್ ಮಾಡಿದರೆ ಸೈನ್ 0 3 × 0² ಮೈನಸ್ ಕಾಸ್ 0 ಅಂದರೆ 0 ಮೈನಸ್ ಕಾಸ್ 0 ಎಷ್ಟು 1 ಅಂದರೆ -1 ಇಸ್ ದ ಆನ್ಸರ್. ಅಂದರೆ ಡಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಓಕೆ, ಇದು ನಮಗೆ ಎಲ್ ಹಾಸ್ಪಿಟಲ್ ರೂಲ್ ಮೇಲೆ ನಿಮಗೆ ವೀಡಿಯೋಸು. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಓಕೆ, ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.